ಎಲ್ಲರಿಗೂ ನಮಸ್ಕಾರ. ದಿನದ ಎಲ್ಲ ಪ್ರಮುಖ ಪ್ರಚಲಿತ ಘಟನೆಯನ್ನು ನಿಮಗೆ ತಲುಪಿಸುವ ಅಚೀವರ್ ಸಂಸ್ಥೆಯ ಕ್ವಿಕ್ ಕರೆಂಟ್ ಅಫೇರ್ಸ್ ಸಂಚಿಕೆಗೆ ಸ್ವಾಗತ. ನಾನು ವರುಣ್ ಟಿ ನಾಯಕ್. ಇವತ್ತಿನ ಮುಖ್ಯಾಂಶಗಳನ್ನು ನೋಡೋಣ. ಇವತ್ತಿನ ದಿನ ದೇಶದ ಆರ್ಥಿಕ ಭದ್ರತಾ ನಗರಗಳಲ್ಲಿ ಯಾವ ನಗರವನ್ನು ಸುರಕ್ಷಿತ ನಗರ ಅಂತ ಗುರುತಿಸಲಾಗಿದೆ, ಹಾಗೆ ಬಿಮ್ಸ್ಟೆಕ್ ಶೃಂಗಸಭೆ ಎಲ್ಲಿ ನಡೀತಾ ಇದೆ ಮತ್ತು ಬಿಮ್ಸ್ಟೆಕ್ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ರಾಷ್ಟ್ರೀಯ ಜಲ ಪ್ರಶಸ್ತಿ ಯಾವ ರಾಜ್ಯಕ್ಕೆ ದೊರಕಿದೆ, ಬರಗೂರು ಪ್ರಶಸ್ತಿ ಯಾವ ಸಾಹಿತಿಗೆ ಸಿಕ್ಕಿದೆ, ವಿನಯ ಸಾಮರಸ್ಯ ಯೋಜನೆಯ ಬಗ್ಗೆ, ಹಾಗೆ ವಿಕೇಂದ್ರಿತ ತ್ಯಾಜ್ಯ ನಿರ್ವಹಣಾ ತಂತ್ರಜ್ಞಾನ ಪಾರ್ಕ್. ಇದೆಲ್ಲ ಪ್ರಚಲಿತ ಘಟನೆ. ಇದು ನಮ್ಮ ದಿನಪತ್ರಿಕೆಗಳಾದಂತಹ ಹಲವು ಕನ್ನಡ ದಿನಪತ್ರಿಕೆಗಳು ಮತ್ತು ಇಂಗ್ಲೀಷ್ ದಿನಪತ್ರಿಕೆಗಳು, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಇವೆಲ್ಲ ಆಧಾರಗಳಿಂದ ಸೋರ್ಸಸ್ಸಿಂದ ನಾವು ಪ್ರಚಲಿತ ಘಟನೆಯನ್ನು ತೆಗೆದುಕೊಂಡಿದ್ದೇವೆ. ಸೊ ಅದನ್ನು ಹೇಗೆ ನೀವು ಕೂಡ ದಿನಪತ್ರಿಕೆಯಲ್ಲಿ ಬರುವುದನ್ನು ಯಾವ ರೀತಿ ಪ್ರಶ್ನೆಯನ್ನು ಮಾಡಲಾಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸಿಕೊಡಲಾಗುತ್ತೆ. ನೀವೀಗ ನೋಡ್ಬೋದು, ಇದು ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ವಿಜಯವಾಣಿ, ಪ್ರಜಾವಾಣಿ ಈ ರೀತಿಯಾದಂತಹ ಕನ್ನಡ ದಿನಪತ್ರಿಕೆಗಳಲ್ಲಿ ಒಂದೊಂದರಲ್ಲಿ ಬಂದಂತಿರುವಂತಹ ಒಂದು ಆರ್ಟಿಕಲ್ ಆಗಿದೆ, ಬೆಂಗಳೂರು ಹೆಚ್ಚು ಆರ್ಥಿಕ ಭದ್ರತಾ ನಗರ ಅಂತ. ಸೊ ಈ ಆರ್ಟಿಕಲ್ನ ನೋಡೋಣ. ಸೊ ಇದನ್ನು ಅರ್ಥ ಮಾಡಿಕೊಂಡು ಇದರ ಮೇಲೆ ಯಾವ ರೀತಿಯ ಪ್ರಶ್ನೆ ಬರುತ್ತೆ ಅಂತ ಕೂಡ ತಿಳ್ಕೊಳ್ಳೋಣ. ನೀವು ಮೊದಲಿಗೆ ನೋಡ್ಬೋದು, ಬೆಂಗಳೂರು ಅತಿ ಹೆಚ್ಚು ಆರ್ಥಿಕ ಭದ್ರತಾ ನಗರ. ಸೊ ಮೊದಲಿಗೆ ಇದರಲ್ಲಿ ಬಂದಿರುವಂತಹ ಒಂದು ಟರ್ಮ್ನ ನೋಡೋಣ, ಆರ್ಥಿಕ ಭದ್ರತಾ ನಗರ. ಆರ್ಥಿಕ ಭದ್ರತಾ ನಗರ ಅಂದರೆ ನಮ್ಮ ಎಕನಾಮಿಕ್ ಸೆಕ್ಯೂರಿಟಿ ಸಿಟಿ ಅಂತ ಅರ್ಥ ಬರುತ್ತೆ. ಏನಂದರೆ ಒಂದು ಆರ್ಥಿಕತೆಯಲ್ಲಿ ನಮಗೆ ಭದ್ರತೆ ಇರುವಂತಹ, ಅಂದರೆ ಎಂಪ್ಲಾಯ್ಮೆಂಟ್ ಸಿಗುವಂತಹ ನಗರಗಳನ್ನು ಆರ್ಥಿಕ ಭದ್ರತಾ ನಗರಗಳು ಅಂತ ಕರೆಯಲಾಗುತ್ತೆ. ಇದರಲ್ಲಿ ಬೆಂಗಳೂರನ್ನ ಸುರಕ್ಷಿತ ನಗರವನ್ನಾಗಿ ಆಗಿದೆ ಅಂತ ಹೇಳಿಬಿಟ್ಟು ಒಂದು ವರದಿ ತಿಳಿಸಿದೆ ಅಂತ ನಮಗೆ ಆರ್ಟಿಕಲ್ನಿಂದ ತಿಳಿದು ಬರುತ್ತೆ. ಸೊ ಬೆಂಗಳೂರು ಆರ್ಥಿಕ ನಗರ ಭದ್ರತಾ ನಗರಗಳ ಪೈಕಿ ಅತ್ಯಂತ ಸುರಕ್ಷಿತವಾದ ನಗರ. ಸೊ ಈ ವರದಿಯನ್ನು ತಯಾರಿಸಿದ್ಯಾರು ಅಂದರೆ ನಮ್ಮ ಇಲ್ಲೇ ಕೊಟ್ಟಿರುವಂತಹ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್. ಮ್ಯಾಕ್ಸ್ ಲೈಫ್ ಅಂತ ಏನಿದೆ, ಇದರಲ್ಲಿ ಹಲವಾರು ಹೆಲ್ತ್ ಕೇರ್ ಸೆಕ್ಟರಲ್ಲಿ ಹಾಸ್ಪಿಟಲ್ಸ್ ಇದೆ, ಫಾರ್ಮಸಿ ಇದೆ. ಸೊ ಅವರು ಕಂಡಕ್ಟ್ ಮಾಡಿರುವಂತಹ 4.0 ಸರ್ವೆಯ ಮುಖಾಂತರ ಬೆಂಗಳೂರನ್ನು ಅತಿ ಹೆಚ್ಚು ಸುರಕ್ಷಿತವಾದ ನಗರ ಅಂತ ತಿಳ್ಕೊತೀವಿ. ಇನ್ನು ಇದೇ ರೀತಿಯಂತಹ ಬೆಂಗಳೂರು ನಮ್ಮ ಜ್ಞಾನ ಸೂಚ್ಯಂಕದಲ್ಲಿ ಕೂಡ 76 ಅಂಕನ ಪಡ್ಕೊಂಡು ಉತ್ತಮ ಸಾಧನೆ ಮಾಡಿದೆ. ಸೊ ಮ್ಯಾಕ್ಸ್ ಲೈಫ್ನ ಮುಖ್ಯಸ್ಥರು ಈ ವರದಿಯ ಬಗ್ಗೆ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಬೆಂಗಳೂರು ಅತ್ಯಂತ ಸುರಕ್ಷಿತವಾದ ನಗರ ಆರ್ಥಿಕ ಭದ್ರತಾ ನಗರಗಳ ಪೈಕಿ. ಸೊ ಇದ್ರ ಮೇಲೆ ಪ್ರಶ್ನೆ ಅಕಸ್ಮಾತ್ ಬಂತು ಅಂದರೆ ಯಾವ ರೀತಿಯಾದಂತಹ ಪ್ರಶ್ನೆ ಬರುತ್ತೆ ನೋಡೋಣ. ದೇಶದ ಆರ್ಥಿಕ ಭದ್ರತೆಯ ನಗರಗಳ ಪೈಕಿ ಯಾವ ನಗರವು ಸುರಕ್ಷಿತವಾಗಿದೆ? ಅಮಾಂಗ್ ದ ಸಿಟೀಸ್ ಆಫ್ ದ ಕಂಟ್ರೀಸ್ ಎಕನಾಮಿಕ್ ಸೆಕ್ಯೂರಿಟಿ ವಿಚ್ ಈಸ್ ದ ಸೇಫೆಸ್ಟ್ ಸಿಟಿ ಇನ್ ದ ಕಂಟ್ರಿ? ದೆಹಲಿ, ಮುಂಬೈ, ಕೋಲ್ಕತ್ತಾ, ಬ್ಯಾಂಗ್ಳೂರ್. ಇದಕ್ಕೆ 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ನೀವು ಈಗಿನ ನ್ಯೂಸ್ ಆರ್ಟಿಕಲ್ನ ನೋಡಿದ್ದೀರಾ, ಯಾವ ಅತ್ಯಂತ ಸುರಕ್ಷಿತವಾದ ನಗರ ಅಂತ ಗೆಸ್ ಮಾಡಿ. ಆಪ್ಷನ್ ಡಿ ಬೆಂಗಳೂರು. ಇನ್ನು ಮುಂದಿನ ಪ್ರಚಲಿತ ಘಟನೆನ ನೋಡೋಣ. ಇದು ದ ಹಿಂದೂ ನ್ಯೂಸ್ ಪೇಪರ್, ಇವತ್ತಿನ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಂತಹ ಒಂದು ಆರ್ಟಿಕಲ್. ಏನಂತ ಹೇಳಿದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಿಮ್ಸ್ಟೆಕ್ ಶೃಂಗಸಭೆಯನ್ನು ವರ್ಚುವಲ್ ಆಗಿ ಭಾಗವಹಿಸಿದ್ದಾರೆ ಅಂತ ನೀವು ತಿಳ್ಕೊಬೋದು. ಸೊ ಮೋದಿ ಮೂಡ್ಸ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಫಾರ್ ಬಿಮ್ಸ್ಟೆಕ್. ಸೊ ಬಿಮ್ಸ್ಟೆಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಬಿಮ್ಸ್ಟೆಕ್ ಅಂದರೆ ನಮ್ಮ ಭಾರತ ದೇಶದ ಬಂಗಾಳ ಕೊಲ್ಲಿ ಏನಿದೆ, ಸೊ ಬಂಗಾಳ ಕೊಲ್ಲಿಯಲ್ಲಿ ಇರುವಂತಹ ಸುತ್ತಮುತ್ತಲಿನ ರಾಜ್ಯ, ಇಂಡಿಯಾ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಭೂತಾನ್, ಬಾಂಗ್ಲಾದೇಶ್, ಥಾಯ್ಲ್ಯಾಂಡ್, ಮಯನ್ಮಾರ್, ಹಾಗೆ ಶ್ರೀಲಂಕಾ. ಸೊ ಇವೆಲ್ಲ ದೇಶಗಳನ್ನು ಸೇರಿಕೊಂಡು ಬಿಮ್ಸ್ಟೆಕ್ ಅಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಬಿಮ್ಸ್ಟೆಕ್ ಒಂದು ಬಂಗಾಳ ಕೊಲ್ಲಿಯ ಇನಿಷಿಯೇಟಿವ್ ಅಂತ ಕೂಡ ಕರಿಬೋದು. ಸೊ ಇನ್ನು ಈ ಬಿಮ್ಸ್ಟೆಕ್ಕನ್ನು ತಿಳ್ಕೊಂಡ್ವಿ, ಯಾವ ರಾಷ್ಟ್ರಗಳ ಒಳಗೊಂಡಿದೆ ಅಂತ ತಿಳ್ಕೊಂಡ್ವಿ. ಇನ್ನು ಇದು 5ನೇ ಶೃಂಗಸಭೆಯನ್ನು ಮಾಡ್ತಾಯಿದೆ, ಶ್ರೀಲಂಕಾದಲ್ಲಿ ಮಾಡ್ತಾಯಿದೆ. ಇದಕ್ಕೆ ನರೇಂದ್ರ ಮೋದಿಯವರು ವರ್ಚುವಲ್ ಆಗಿ ಅಥವಾ ಆನ್ಲೈನ್ ಮುಖಾಂತರ ಇದಕ್ಕೆ ಭಾಗವಹಿಸಿದ್ದಾರೆ. ಏನು 2 ಇಂಪಾರ್ಟೆಂಟ್ ಘಟಕವನ್ನು ಡಿಸ್ಕಸ್ ಮಾಡಿದ್ದಾರೆ. ಒಂದು, ನೀವಿಲ್ಲಿ ನೋಡ್ಬೋದು, ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಎಲ್ಲ ಬಿಮ್ಸ್ಟೆಕ್ ದೇಶಗಳಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ನೀಡುವುದಾಗಿ ಹೇಳಿದ್ದಾರೆ. ಹಾಗೆಯೇ ಟ್ರಾನ್ಸ್ಪೋರ್ಟ್ ಕನೆಕ್ಟಿವಿಟಿಗೆ ಒಂದು ಪ್ಲ್ಯಾನನ್ನು ಮಾಡಲಾಗುತ್ತೆ ಅಂತ. ಒಂದು ನಮ್ಮ FTA ಆಗಿರ್ಬೋದು, ಇನ್ನೊಂದು ಟ್ರಾನ್ಸ್ಪೋರ್ಟ್ ಕನೆಕ್ಟಿವಿಟಿ ಬಗ್ಗೆ ವಿಚಾರವಾಗಿ. ಇದರಲ್ಲೇ ಎಲೆಕ್ಟ್ರಿಸಿಟಿ ಗ್ರಿಡ್ ಇಂಟರ್ ಕನೆಕ್ಟಿವಿಟಿ ಬಗ್ಗೆ ಕೂಡ ಮಾತಾಗಿದೆ.
ಮತ್ತು ನಮ್ಮ ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಏನು ಹೇಳಿದೆ ಅಂದರೆ ಭಾರತವು ಸೆಕ್ಯೂರಿಟಿ ಪಿಲ್ಲರ್ ಥರ ಆ್ಯಕ್ಟ್ ಮಾಡುತ್ತೆ ನಮ್ಮ ಬಿಮ್ಸ್ಟೆಕ್ ದೇಶಗಳಲ್ಲಿ ಅಂತ ಹೇಳಿಬಿಟ್ಟು ನೀವು ಈ ಆರ್ಟಿಕಲ್ ಮುಖಾಂತರ ತಿಳ್ಕೊಬೋದು. ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳಬಹುದು ನಿಮಗೆ ಪರೀಕ್ಷೆಗಳಲ್ಲಿ ಅಂತ ಅಂದರೆ ನೋಡೋಣ. ಇತ್ತೀಚೆಗೆ ಯಾವ ರಾಷ್ಟ್ರವು 2022ರ 5ನೇ ಬಿಮ್ಸ್ಟೆಕ್ ಶೃಂಗಸಭೆಯನ್ನು ಆಯೋಜಿಸಿದೆ? ವಿಚ್ ಕಂಟ್ರಿ ರೀಸೆಂಟ್ಲಿ ಹೋಸ್ಟೆಡ್ ದ 5th ಎಡಿಷನ್ ಬಿಮ್ಸ್ಟೆಕ್ ಸಮಿಟ್ ಆಫ್ 2022? ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ, ಮಯನ್ಮಾರ್. ಈಗಿನೂ ನಾವು ಆರ್ಟಿಕಲ್ನ ಓದಿದ್ವಿ. ಸೊ ನಿಮಗೆ 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಎಲ್ಲಿ 5ನೇ ಶೃಂಗಸಭೆ ನಡೀತಿದೆ ಅಂದರೆ ಆಪ್ಷನ್ ಬಿ ಶ್ರೀಲಂಕಾ. ಸೊ ಬಿಮ್ಸ್ಟೆಕ್ ಬಗ್ಗೆ ಗೊತ್ತಾಯಿತು, ಯಾವ್ಯಾವ ದೇಶ ಒಳಗೊಂಡಿದೆ ಗೊತ್ತಾಯಿತು. ಸೊ 5ನೇ ಶೃಂಗಸಭೆ ಶ್ರೀಲಂಕಾದಲ್ಲಿ ನಡೀತಾ ಇದೆ. ಯಾವ ವಿಚಾರವಾಗಿ ಮಾತನಾಡಿದ್ದಾರೆ ನರೇಂದ್ರ ಮೋದಿ ಅವರು ವರ್ಚುವಲ್ ಮುಖಾಂತರ ಭಾಗವಹಿಸಿದ್ದಾರೆ ಅಂತ ತಿಳ್ಕೊಂಡಿದ್ದೀವಿ. ಮುಂದಿನ ಕರೆಂಟ್ ಅಫೇರ್ಸ್ನ ನೋಡೋಣ. ಮುಂದಿನ ಕರೆಂಟ್ ಅಫೇರ್ಸ್ ನಮ್ಮ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ PIB ಅಂತ ಏನು ಕರಿತೀವಿ, ನಮ್ಮ ಎಲ್ಲ ದಿನಪತ್ರಿಕೆಗಳು ಒಂದೇ ಸೋರ್ಸ್ ಅಲ್ಲ, PIB ಅಂತ ಕೂಡ ಇರುತ್ತೆ, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ಇದರ ವೆಬ್ಸೈಟ್ಗೆ ಹೋದರೆ ನಮಗೆ ಸರ್ಕಾರದಿಂದ ಬರುವಂತಹ ಪ್ರಮುಖ ನ್ಯೂಸ್ಗಳನ್ನು ಇದರಲ್ಲಿ ಅಪ್ಡೇಟ್ ಮಾಡಲಾಗುತ್ತೆ. ಸೊ ಇದರಲ್ಲಿ ನಮಗೆ ನ್ಯಾಷನಲ್ ವಾಟರ್ ಅವಾರ್ಡ್ಸ್ನ 3rd ನ್ಯಾಷನಲ್ ಅವಾರ್ಡ್ಸ್ನ ಕೊಟ್ಟಿದ್ದಾರೆ. ಹಾಗೆ ವಾಟರ್ ಶಕ್ತಿ ಅಭಿಯಾನ್ ರೇಂಜ್ ಕ್ಯಾಚ್ ಅಭಿಯಾನ್ 2022 ಅಂತ ಹೇಳಿಬಿಟ್ಟು ಒಂದು ಅಭಿಯಾನನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಯಾವ ರಾಜ್ಯಕ್ಕೆ ನ್ಯಾಷನಲ್ ವಾಟರ್ ಅವಾರ್ಡ್ ಬಂದಿದೆ, ಇದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ನಮ್ಮ ಯಾರು ಜಲ ಸಂಪನ್ಮೂಲವನ್ನು ನಿರ್ವಹಣೆ ಸೂಕ್ತವಾಗಿ ಮಾಡ್ತಾರೋ ಆ ರಾಜ್ಯಕ್ಕೆ ಈ ಪ್ರಶಸ್ತಿ ಬರುತ್ತೆ. ಸೊ 3ನೇ ರಾಷ್ಟ್ರೀಯ ಜಲ ಪ್ರಶಸ್ತಿಗಳಲ್ಲಿ ಯಾವ ರಾಜ್ಯವು ಅತ್ಯುತ್ತಮ ರಾಜ್ಯ ವಿಭಾಗದಲ್ಲಿ ಅಗ್ರಸ್ಥಾನದಲ್ಲಿದೆ? ವಿಚ್ ಸ್ಟೇಟ್ ಹ್ಯಾಸ್ ಟಾಪ್ಡ್ ಅಂಡರ್ ದ ಬೆಸ್ಟ್ ಸ್ಟೇಟ್ ಕ್ಯಾಟಗರಿ ಅಟ್ ದ 3rd ನ್ಯಾಷನಲ್ ವಾಟರ್ ಅವಾರ್ಡ್ಸ್? ಆಪ್ಷನ್ ಎ ಕರ್ನಾಟಕ, ಬಿ ಮಧ್ಯಪ್ರದೇಶ್, ಸಿ ಉತ್ತರ ಪ್ರದೇಶ್, ಡಿ ಗುಜರಾತ್. ಇದಕ್ಕೆ 10 ಸೆಕೆಂಡ್ಗಳ ಕಾಲಾವಕಾಶ ಇದೆ. ನಿಮಗೆ ನ್ಯಾಷನಲ್ ವಾಟರ್ ಅವಾರ್ಡ್ಸ್ ಯಾಕೆ ಕೊಡಲಾಗುತ್ತೆ ಅಂತ ಹೇಳಿದ್ದೀನಿ. ಸೊ ಇದರಲ್ಲಿ ಪ್ರಮುಖವಾದ ಯಾವ ರಾಜ್ಯಕ್ಕೆ ಸಿಕ್ಕಿದೆ ಅಂದರೆ ಆಪ್ಷನ್ ಸಿ ಉತ್ತರ ಪ್ರದೇಶ. ಸೊ ಇನ್ನೊಂದಿಷ್ಟು ವಿಷಯ ತಿಳ್ಕೊಳ್ಬೇಕಂತ ಅಂದರೆ ಉತ್ತರ ಪ್ರದೇಶ ಅಗ್ರಸ್ಥಾನದಲ್ಲಿದೆ. ಅದು ನಮ್ಮ ಜಲಸಂಪನ್ಮೂಲ ನಿರ್ವಹಣೆಯ ಕ್ಷೇತ್ರದಲ್ಲಿ ನಮ್ಮ ಉತ್ತರ ಪ್ರದೇಶ ಜಲಸಂಪನ್ಮೂಲ ನಿರ್ವಹಣಾ ಕ್ಷೇತ್ರದಲ್ಲಿ ಅಗ್ರಸ್ಥಾನದಲ್ಲಿದೆ. ಇನ್ನು ರಾಜಸ್ಥಾನ ಮತ್ತು ತಮಿಳುನಾಡು ನಂತರದ ಸ್ಥಾನವನ್ನು ಆಳಗೊಳಿಸಿದೆ. ಅತ್ಯುತ್ತಮ ಜಿಲ್ಲೆ ಅಂತ ನಮ್ಮ ಮುಜಾಫರ್ನಗರ, ಉತ್ತರ ಪ್ರದೇಶದ ಮುಜಾಫರ್ನಗರ, ಹಾಗೆ ಪಂಜಾಬ್ನ ಭಗತ್ ಸಿಂಗ್ ನಗರಗಳು ಅತ್ಯುತ್ತಮ ಜಿಲ್ಲೆಯ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗಳಿಸಿದೆ. ಇದನ್ನು ರಾಮನಾಥ್ ಕೋವಿಂದ್ ಅವರು ಇತ್ತೀಚೆಗೆ ಪ್ರಶಸ್ತಿಯನ್ನು ನೀಡಲಾಯಿತು. ಇನ್ನು ಮುಂದಿನ ಪ್ರಚಲಿತ ಘಟನೆಯನ್ನು ನೋಡೋಣ. ಮುಂದಿನ ಸಾಹಿತಿ ಸಾರಾ ಅಬೂಬಕರ್ಗೆ ಬರಗೂರು ಪ್ರಶಸ್ತಿ ಬಂದಿದೆ. ಸೊ ಬರಗೂರು ಪ್ರಶಸ್ತಿನ ಯಾರು ನೀಡಲಾಗುತ್ತೆ ಅಂತ ತಿಳ್ಕೋಣ. ಬರಗೂರು ಪ್ರಶಸ್ತಿನ ನಾಡೋಜ ಬರಗೂರು ಪ್ರತಿಷ್ಠಾನ ಅವರು ಈ ಅವಾರ್ಡ್ನ ಕೊಡ್ತಾರೆ. ಬರಗೂರು ಅವಾರ್ಡ್ ಅಂತ. ಇದು 25,000 ಮತ್ತು ಒಂದು ಚಿನ್ನದ ನಾಣ್ಯವನ್ನು ಕೊಡಲಾಗತ್ತೆ. ಸೊ ಇದನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ನೀಡಲಾಗುತ್ತೆ. ಈ ಬಾರಿಯ ಪ್ರಶಸ್ತಿನ ಸಾಹಿತಿ ಸಾರಾ ಅಬೂಬಕರ್ಗೆ ನೀಡಲಾಗಿದೆ. ಸೊ ಇವರು ಬರೆದಿರುವ ಹಲವಾರು ಪುಸ್ತಕಗಳು ಯಾವುದ್ಯಾವುದು ಅಂದರೆ ಪ್ರವಾಹ ಸುಳಿಯಲ್ಲಿ ಸಿಕ್ಕವರು, ಕದಾನ ವಿರಾಮ, ವಜ್ರಗಳು, ತಳ ಒಡೆದ ದೋಣಿ, ಪಂಜರ, ಕಾಣಿಕೆ, ಚಪ್ಪಲಿಗಳು, ಈ ರೀತಿಯಾದಂತಹ ಕೃತಿಗಳನ್ನು ಸಾರಾ ಅಬೂಬಕರ್ ಅವರು ಬರೆದಿದ್ದಾರೆ. ಇವರಿಗೆ ಈ ಬಾರಿಯ ಬರಗೂರು ಪ್ರಶಸ್ತಿಯನ್ನು ನೀಡಲಾಯಿತು. ಸೊ ಇದ್ರ ಮೇಲೆ ಸ್ನೇಹಿತರೆ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ನೋಡೋಣ. ಇದರ ಮೇಲೆ ಇತ್ತೀಚೆಗೆ ಕೆಳಗಿನ ಯಾರು ನಾಡೋಜ ಬರಗೂರು ಪ್ರತಿಷ್ಠಾನ ಕೊಡ ಮಾಡುವ ಬರಗೂರು ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಹೂ ಅಮಾಂಗ್ ದ ಫಾಲೋಯಿಂಗ್ ಹ್ಯಾಸ್ ಬಿನ್ ಅವಾರ್ಡೆಡ್ ದ ಬರಗೂರು ಅವಾರ್ಡ್ ಫಾರ್ ನಾಡೋಜ ಫೌಂಡೇಶನ್? ಆಪ್ಷನ್ ಎ ಪೂರ್ಣಚಂದ್ರ ತೇಜಸ್ವಿ, ಚಂದ್ರಶೇಖರ್ ಕಂಬಾರ, ಸಾರಾ ಅಬೂಬಕರ್, ಡಿ ನಾಗೇಂದ್ರ ಪ್ರಸಾದ್. ಇದಕ್ಕೆ ಈಗಿನೂ ಆರ್ಟಿಕಲ್ನ ನೋಡಿದ್ವಿ. ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಸಾರಾ ಅಬೂಬಕರ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ, ಕರ್ನಾಟಕದ ಆ್ಯಂಟಿ ಅನ್ಟಚಬಿಲಿಟಿ ಸ್ಕೀಮ್ ನೇಮ್ಡ್ ಆಫ್ಟರ್ ಅ ದಲಿತ್ ಬಾಯ್ ಫ್ಯಾಮಿಲಿ ಡಿಸ್ಪ್ಲೇಸ್ಡ್ ಅಂತ. ಸೊ ಇದು ಏನು ವಿಷಯ ಅಂತ ತಿಳ್ಕೊಣ. ಇದನ್ನು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಕೊಡಲಾಗಿದೆ ಈ ನ್ಯೂಸನ್ನು. ಏನು ಅಂತ ಹೇಳಿದ್ರೆ, ಕೊಪ್ಪಳ ಜಿಲ್ಲೆಯಲ್ಲಿ ಏನಾಗಿತ್ತು, ವಿನಯ್ ಅಂತ ಒಬ್ಬ 3 ವರ್ಷದ ಬಾಲಕ ದೇವಸ್ಥಾನಕ್ಕೆ ಒಳಗೆ ಹೋಗಿರ್ತಾನೆ. ಸೊ ಇವನು ದಲಿತ ಅನ್ನೋ ಕಾರಣಕ್ಕೆ ಅಲ್ಲಿನ ಊರಿನ ಮುಖಂಡರೆಲ್ಲ ಸೇರಿಕೊಂಡು ಅವನ ಫ್ಯಾಮಿಲಿಗೆ 25,000 ಫೈನನ್ನು ಹಾಕಲಾಗಿರುತ್ತೆ, ಅವನು ದಲಿತ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ವಿನಯ್ಗೆ 3 ವರ್ಷದ ಬಾಲಕನಿಗೆ ಈ ರೀತಿಯನ್ನು ಅವಮಾನವನ್ನು ಮಾಡಿದ್ದಕ್ಕೆ ಕರ್ನಾಟಕ ಸರ್ಕಾರವು ಸೇರಿಕೊಂಡು ಅವನ ಹೆಸರಲ್ಲಿ, ವಿನಯ್ ಅನ್ನುವ ಹೆಸರಲ್ಲಿ ವಿನಯ್ ಸಾಮರಸ್ಯ
ವಿನಯ್ ಸಾಮರಸ್ಯ ಅಂತ ಹೇಳಿಬಿಟ್ಟು ಒಂದು ಸ್ಕೀಮನ್ನು ಮಾಡಿದ್ದಾರೆ. ಇದರಲ್ಲಿ ದಲಿತರಿಗೆ ಆಗುವಂತಹ ಶೋಷಣೆಗಳನ್ನು ತಡೆಯಲಾಗುತ್ತೆ. ಸೊ ಇದನ್ನು ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ದಿನದಿಂದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾದಂತಹ ಬಸವರಾಜ ಬೊಮ್ಮಾಯಿ ಅವರು ಇದನ್ನು ಚಾಲನೆ ನೀಡಲಾಗ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾಗತ್ತೆ. ಸೊ ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ ಬಂದಂತಹ ಆರ್ಟಿಕಲ್. ಸೊ ಇದ್ರ ಬಗ್ಗೆ ಅಕಸ್ಮಾತ್ ನಿಮಗೆ ಪ್ರಶ್ನೆ ಬರೋದಾದರೆ ಯಾವ ರೀತಿಯಾದಂತಹ ಪ್ರಶ್ನೆಯನ್ನು ಬರ್ಬೋದು ಅಂತ ತಿಳ್ಕೊಳ್ಳೋಣ. ಈ ಕೆಳಗಿನ ಯಾವ ರಾಜ್ಯವು ವಿನಯ ಸಾಮರಸ್ಯ ಯೋಜನೆಯನ್ನು ಜಾರಿಗೆ ತರುವುದಾಗಿ ಘೋಷಿಸಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಹ್ಯಾಸ್ ಅನೌನ್ಸ್ ದ ಇಂಪ್ಲಿಮೆಂಟೇಷನ್ ಆಫ್ ವಿನಯ ಸಾಮರಸ್ಯ ಸ್ಕೀಮ್? ಆಂಧ್ರ ಪ್ರದೇಶ್, ಕರ್ನಾಟಕ, ಕೇರಳ, ತಮಿಳುನಾಡು. ನಿಮಗೆ 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಯಾವ ರಾಜ್ಯ ಅಂತ ಹೇಳ್ಬಿಟ್ಟು ಹೇಳಬೇಕಾಗತ್ತೆ. ಈಗಿನ ವಿನಯ್ ಸಾಮರಸ್ಯ ಬಗ್ಗೆ ಹೇಳಿದ್ದೀನಿ. ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ. ಯಾಕಂತಂದರೆ ಕೊಪ್ಪಳದ ಒಬ್ಬ ದಲಿತ ಬಾಲಕನಿಗೆ ಈ ರೀತಿಯಾದಂತಹ ಶೋಷಣೆಯಾಗಿದೆ. ಇನ್ನು ಮುಂದಿನ ಪ್ರಚಲಿತ ಘಟನೆ ನೋಡೋಣ. ಇದು ಕೂಡ ನಮ್ಮ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಲ್ಲಿದೆ. ಏನು ಅಂತಂದರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಪಾರ್ಕ್ ಎಲ್ಲಿ ಸ್ಥಾಪನೆ ಆಗ್ತಾ ಇದೆ ಅಂತ ಇದನ್ನು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಲ್ಲಿ ನೀಡಲಾಗಿತ್ತು. ಸೊ ಡಿಸೆಂಟ್ರಲೈಸ್ಡ್ ಅಂದರೆ ವಿಕೇಂದ್ರಿತ ವೇಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಪಾರ್ಕನ್ನು ಈಸ್ಟ್ ಡೆಲ್ಲಿ, ಇದನ್ನು ಈಸ್ಟ್ ಡೆಲ್ಲಿ ಮುನ್ಸಿಪಲ್ ಕೋಆಪರೇಷನ್ EDMCಯ ಮುಖಾಂತರವಾಗಿ ಇದನ್ನು ಮಾಡಲಾಗತ್ತೆ. ಸೊ ವಿಕೇಂದ್ರಿತ ಅಂದರೆ ನಾವು ಹಸಿ ಕಸ ಆಗಿರ್ಬೋದು ಅಥವಾ ಒಣತ್ಯಾಜ್ಯ ಆಗಿರ್ಬೋದು, ಇವನ್ನೆಲ್ಲ ಕೇಂದ್ರೀಕೃತವಾಗಿ ಸಂಗ್ರಹಣೆ ಮಾಡ್ತಾಯಿದ್ವಿ ಅಥವಾ ನಿರ್ವಹಣೆ ಮಾಡ್ತಿದ್ವಿ. ಈಗ ಅದನ್ನೆಲ್ಲ ಸಪ್ರೇಟಾಗಿ ಮಾಡಿ ವಿಕೇಂದ್ರಿತವನ್ನಾಗಿ ಮಾಡಿ ಇದನ್ನು ಸೂಕ್ತವಾದಂತಹ ನಿರ್ವಹಣೆಯನ್ನು ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ಸೊ ಇದಕ್ಕೆ ಆದಂತಹ ಒಂದು ಟೆಕ್ನಾಲಜಿ ಪಾರ್ಕನ್ನು ಈಸ್ಟ್ ಡೆಲ್ಲಿಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಪ್ರಶ್ನೆ ಬಂದರೆ ಯಾವ ರೀತಿ ಬರ್ಬೋದು ಅಂತ ನೋಡೋಣ. ಕೆಳಗಿನ ಯಾವ ಸ್ಥಳದಲ್ಲಿ ವಿಕೇಂದ್ರಿತ ತ್ಯಾಜ್ಯ ನಿರ್ವಹಣಾ ತಂತ್ರಜ್ಞಾನ ಪಾರ್ಕನ್ನು ಪ್ರಾರಂಭಿಸಲಾಗಿದೆ? ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್ ಆರ್ ಡಿಸೆಂಟ್ರಲೈಸ್ಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಪಾರ್ಕ್ ಓಪನ್? ಚೆನ್ನೈ, ದೆಹಲಿ, ಕೋಲ್ಕತ್ತಾ, ಗುರ್ಗಾಂವ್. ಇದಕ್ಕೆ 10 ಸೆಕೆಂಡ್ಗಳ ಕಾಲಾವಕಾಶ. ಎಲ್ಲಿ ಮಾಡಲಾಗ್ತಾ ಇದೆ ಅಂತ ಹೇಳಿಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಗೊತ್ತಿರೋ ಹಾಗೆ ಆಪ್ಷನ್ ಬಿ, ನವದೆಹಲಿ. ಇನ್ನು ಇವತ್ತಿನ ಒನ್ಲೈನ್ ಕರೆಂಟ್ ಅಫೇರ್ಸ್ನ ನೋಡೋಣ. ಇವತ್ತಿನ ಒನ್ಲೈನ್ ಕರೆಂಟ್ ಅಫೇರ್ಸಲ್ಲಿ ಇತ್ತೀಚೆಗೆ ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವ RSM ಅಂತ ಏನಿದೆ, ಇದು ಎಲ್ಲಿ ನಡೀತು ಅಂದರೆ ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ಆಚರಿಸಲಾಯಿತು. ಸೊ ಈ ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವ ಬಗ್ಗೆ ನೀವು ತಿಳ್ಕೊಂಡಿರಿ. ಇದು ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ಇತ್ತೀಚೆಗೆ ಆಯಿತು. ಸೊ ಇದು ಪ್ರಚಲಿತ ಘಟನೆಯಲ್ಲಿದೆ. ಇದು ಇವತ್ತಿನ ಒನ್ಲೈನ್ ಕರೆಂಟ್ ಅಫೇರ್ಸ್ ಆಗುತ್ತೆ. ಇನ್ನು ಗಿಲ್ಬರ್ಟ್ F. ಹ್ಯಾಂಗ್ಬೋ ಈತ ಯಾರಿದ್ದಾರೆ? ಇವನಿಗೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಇದು ಯುನೈಟೆಡ್ ನೇಷನ್ಸ್ನ ಒಂದು ಅಂಗಸಂಸ್ಥೆ ಕೂಡ ಆಗಿದೆ. ಸೊ ಇದರ 11ನೇ ಮಹಾನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಯಾರು? ಗಿಲ್ಬರ್ಟ್ F. ಹ್ಯಾಂಗ್ಬೋ. ಇದ್ರ ಬಗ್ಗೆನೂ ತಿಳ್ಕೊಂಡಿರಿ. ಇನ್ನು ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ಏನಿದೆ, ಇದಕ್ಕೆ ಉಡಾನ್ ಯೋಜನೆಯಡಿ ಆದಂತಹ ಒಂದು ವಿಮಾನ ನಿಲ್ದಾಣ. ಸೊ ಇದಕ್ಕೆ ವಿಂಗ್ಸ್ ಇಂಡಿಯಾ 2022 ಅಂತ ಹೇಳಿಬಿಟ್ಟು ಒಂದು ಪ್ರಶಸ್ತಿ ಲಭಿಸಿದೆ. ಸೊ ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಉಡಾನ್ ಯೋಜನೆಯಡಿ ತಯಾರಾದಂತಹ ನಿಲ್ದಾಣಗಳಲ್ಲಿ ಇದಕ್ಕೆ ವಿಂಗ್ಸ್ ಇಂಡಿಯಾ 2022 ಅನ್ನೋ ಪ್ರಶಸ್ತಿ ಬಂದಿದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇನ್ನು ಇವತ್ತಿನ ಬೋನಸ್ ಪ್ರಶ್ನೆ ನೋಡೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣವು ವರ್ಣಿಕಾ ಹೆಸರಿನ ಇಂಕ್ ಉತ್ಪಾದನಾ ಘಟಕವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ವೇರ್ ಈಸ್ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ್ ಇನಾಗ್ರೇಟೆಡ್ ಆ್ಯನ್ ಇಂಕ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೇಮ್ಡ್ ವರ್ಣಿಕಾ? ಆಪ್ಷನ್ ಎ ಮೈಸೂರು, ಬಿ ಚೆನ್ನೈ, ಸಿ ಪಂಜಿ, ಡಿ ಹೈದರಾಬಾದ್. ಸೊ ಇದಕ್ಕೆ ಸೂಕ್ತವಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ನೀಡಬೇಕಾಗತ್ತೆ. ಸರಿಯಾದ ಉತ್ತರನ ನಿಮಗೆ ಕಮೆಂಟ್ಸ್ನಲ್ಲೇ ತಿಳಿಸಲಾಗುವುದು. ಇನ್ನು ಇದೇ ರೀತಿಯಾದಂತಹ ಕರೆಂಟ್ ಅಫೇರ್ಸ್ಗೆ ನಮ್ಮ ಅಚೀವರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ESIC, ಬ್ಯಾಂಕಿಂಗ್, SSC, ರೈಲ್ವೇಸ್ ಈ ರೀತಿಯಾದಂಥ ಎಕ್ಸಾಮ್ಸ್ಗೆ ನಮ್ಮ ಅಚೀವರ್ಸ್ ಬ್ಯಾಂಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕರೆಂಟ್ ಅಫೇರ್ಸ್ನ PDF-ಗಳಿಗಾಗಿ ಹಾಗೂ ವೀಕೆಂಡ್ ಟೆಸ್ಟ್, ಕಾನ್ಸೆಪ್ಟ್ ಟೆಸ್ಟ್ ಈ ರೀತಿಯಾದಂತಹ ಫುಲ್ ಲೆಂತ್ ಟೆಸ್ಟ್ ಪೇಪರ್ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗುಂಪು ಮತ್ತು ವಾಟ್ಸಪ್ ಗುಂಪುಗಳಿಗೆ ಜಾಯ್ನ್ ಆಗಿ. ಹೊಸ ಬ್ಯಾಚ್ಗಳ ಬಗ್ಗೆ ಮಾಹಿತಿ ಬೇಕಿದ್ದರೆ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಧನ್ಯವಾದಗಳು.